ಶಿವ ಹರ ಮಹಾದೇವ. ಲಚ್ಚಾಣದ ಸಿದ್ಧಲಿಂಗೇಶ್ವರರ, ಮುಗುಳ್ಕೋಡದ ಶ್ರೀ ಯಲ್ಲಾಲಿಂಗೇಶ್ವರರ, ಜಡಗಿಯೇ ಶ್ರೀ ಸಿದ್ದರಾಮೇಶ್ವರರ ಈ ತ್ರಿಮೂರ್ತಿಯೇ ಘನಾಶ ಪಡೆದಂಥ ನಮ್ಮ ಬಾಲ್ಯಯೋಗಿ ಮುರುಘರಾಜ ಮಹಾಸ್ವಾಮಿಗಳವರ ದಿವ್ಯಾರಚರಣೆಗಳಲ್ಲಿ ಸೇವೆ ಸಲ್ಲಿಸುತ್ತಾ ಸಮರ್ಥ ಸದ್ಗುರು ಯಲ್ಲಾಲಿಂಗೇಶ್ವರ ಮಹಾಪ್ರಭುಗಳವರ ದಿವ್ಯಾಚರಣೆಗಳಲ್ಲಿ ಜನ್ಮ ಜನ್ಮಾಂತರ ಸೇವೆ ಸಲ್ಲಿಸುತ್ತಾ ಇವತ್ತಿನ ಮಠದ ಮುಂಬಾಗಿ ಕುಳಿತಿರುವ ಸಮಸ್ತ ಭಕ್ತಾದಿಗಳ ಮನದಲ್ಲಿರುವಂಥ ಭಕ್ತಿಗೆ ಶರಣು ಶರಣಾರ್ಥಿ ಶರಣು ಶರಣಾರ್ಥಿ ಶರಣು ಶರಣಾರ್ಥಿ. ಇವತ್ತಿನ ಮಹಾಮಠದ ವಿಷಯ ನಿಯಮ ಮಾನವನಿಗೆ ಒಂದು ಸೂತ್ರ. ಶರಣರು, ಸಂತರು, ಪೀರ್ ಪೈಗಂಬರು, ಹರಗುರು, ಚರಣಮೂರ್ತಿ, ವೇದ ಶಾಸ್ತ್ರ ಪ್ರಾಣ ಬಬಿಲ ಪುರಾಣ ಸಾರಿ ಸಾರಿ ಹೇಳ್ತಿಕ್ಕಿ ಹೇ ಮಾನವ ಎಚ್ಚರಾಗಂತಿ. ಹರಗುರು ಚರಣಮೂರ್ತಿ ಪದೇ ಪದೇ ಹೇಳ್ತಾರಂತೆ, ಯಾವಾಗಲೂ ಸದಾ ಬರೀತಿ ಮಹಾಮಂಡ ಪ್ರತಿಕ್ಕಿ ಹೇ ಮಾನವ ಎಚ್ಚರಾಗು. ಇವತ್ತಿನ ಮಹಾಮಠದ ವಿಷಯ ನೇಮ ಮತ್ತು ನಿಯಮ. ಈ ಸುಗಂಧವಾದ ಜೀವನಕ್ಕೆ ನೇಮ ನಿಯಮ ಎರಡು ಇರಬೇಕು, ಬಹಳ ಮಹತ್ವ. ನಿಯಮ ಇಲ್ಲ ಆ ಜೀವನಕ್ಕಂದ್ರೆ ಆ ಜೀವನೇ ಅಮೂಲ್ಯಿಲ್ಲ, ಆ ಜೀವನ ಸುತ್ತಿಲ್ಲ. ಜೀವನ ಇರ್ತದ, ಆದರೆ ನಿಯಮದಿಂದ ನೆತ್ತಿಕ್ಕಿದ್ರೆ ನೇಮನಿಂದ ನೇಮ ಮಾಡಬಾರ್ದು, ಓಕೆ ಇಲ್ಲ ಅಂತಿಲ್ಲ, ಅದ್ರ ನೇಮ ಇಲ್ಲ ಅಂದ್ರೆ ಮಾತೇ ಇಲ್ಲ. ನಿಯಮ ಇಲ್ಲ ಅಂದ್ರೆ ನಿಯಮ ಮಾಡಬಾರ್ದು, ಅದ್ರ ನಿಯಮ ಇಲ್ಲ ಅಂದ್ರೆ ಅದು ಮಾತೇ ಇಲ್ಲ. ನೇಮ ಜೀವನದೊಳಗೆ ಈ ವಾರ ಹಿಂಗೆ ಪೂಜಾ, ಹಿಂಗೆ ಪುನಸ್ಕರಿ, ಈ ಟೈಪ್ ಇರಬೇಕು, ಹಿಂಗೆ ಕೂಡಬೇಕು, ಈ ಟೈಪ್ ಕೂಡಬೇಕು, ಮೈ ತೊಳ್ಕೋಬೇಕು, ಇದು ನೇಮ್ ಹೇಳ್ಕೊಂಬರ್ತದೆ. ದಿನ ಮಸ್ಕಿನ 4 ಬಜೆ ಹೇಳ್ಬೇಕು, ಸ್ನಾನ ಮಾಡಬೇಕು, ಫಸ್ಟ್ ಮೂಲೇಸನ ಹೋಗ್ಬೇಕು, 3 ದಿವಸನ ಹೋಗಬೇಕು, ಬಂದು ಹಲ್ಲು ಬೆಳ್ಕೋಬೇಕು, ಸ್ನಾನ ಮಾಡಬೇಕು, ಸೂರ್ಯ ನಮಸ್ಕಾರ ಮಾಡಬೇಕು, ಪೂಜೆ ಪಾಠ ಮಾಡಬೇಕು. ಇವು ಒಂದು ತರಿಕ ನೇಮದೊಳಗೆ ಬಹಳಷ್ಟು ತರಿಕವ. ಆ ತರಿಕದೊಳಗೆ ಸಿಕ್ಬಿದ್ದ ಅಂದ್ರೆ ಮನುಷ್ಯ ಆ ಭಕ್ತಿ ಮಾಡಕ್ಕೆ ಅನುಕೂಲ ಇರ್ತದ, ಭಕ್ತಿ ಮಾಡೋದಂದ್ರೆ ಜೀವನದೊಳಗೆ ಒಂದು ಲೈನ್ ಸಿಗ್ತದ, ಅದರಿಂದ ಮನಸ್ಸು ಶಾಂತಿ ಇರ್ತದ, ಅದರಿಂದ ಮನಸ್ಸು ತೃಪ್ತಿ ಇರ್ತದ, ಮನಸ್ಸು ಜನ್ಮಂದು ಸಾರ್ಥಕ ಇರ್ತದ. ಇವು ನೇಮಗಳು ಬಹಳಷ್ಟು ಮನುಷ್ಯಾಗ ಭಾಳ ಸಾಥಿ ಕೊಡ್ತದ, ಭಾಳ ಮಹತ್ವ ಕೊಡ್ತದ. ನೇಮ್ ಜೀವನಕ್ಕೆ ನಾವು ಮಾಡ್ಬೇಕು. ಯಾಕಂದ್ರೆ ನಾವು ಅಂತೇವೆ ಭಾಳಷ್ಟು ಮಂದಿಗೆ ನೇಮ್ ಮಾಡ್ರಿ ಐತ್ರಿ, ನೇಮ್ ಯಾಕೆ ಮಾಡ್ಬೇಕು ರೀ? ನೇಮ್ದಾಗ ಏನಂದ್ರಿ, ನೇಮ್ದೊಳಗೆ ಒಂದು ಅದರ ಟೈಮ್ನಾಗ ನಾವು ಮೈ ತೊಳ್ಕೊಂಡು ಈ ಟೆಂಟ್ ಬೀಳ್ ತೊಗೊಂಡು ಗುಡಿಗೆ ಹೋಗ್ತೇವೆ, ಗುಡ ದೀಪ ಹಚ್ತೇವೆ, ಒಂದು 5 ಸುತ್ತಾಕ ಮನೆಗೆ ಬರ್ತೇವೆ. ಮೈಂಡ್ ಎಕ್ಟು ಗಂಟೆ ನಾದಿನ ಮೈಂಡ್ ಎಕ್ಟು, ಅಲ್ಲಿ ಆರತಿ ಮಾಡ್ತೀವಿ. ನಾವು ಹೋಗಿನಾಗ ಶಂಕರ ನಾದಿನ ನಮ್ಮ ಮಸ್ತಕ ಎಕ್ಟು. ನಾವು ಯಾವಾಗ ಮನೇದು ಚಪ್ರಿ ಕಳೆದು ನಡ್ಕೊತ ಹೋಗ್ತೇವೋ, ಆ ಹಳ್ಳ ನಟ್ಟಿ ಆ ನಮ್ಮ ಮೈಯೆಲ್ಲ, ನಮ್ಮ ಕಾಲೆಲ್ಲ ಎಕ್ಯುಪ್ರೆಸ್ ಆಯ್ತದ, ನಿದ್ದೆ ಬರ್ತದ, ಶಾಂತಿ ಇರ್ತದ. ಕಿಡ್ನಿ, ಲಿವರ್ ಎಲ್ಲ ಟೋಟಲ್ದಾಗ ಎಲ್ಲ ನಮ್ಮ ಸಿಸ್ಟಮ್ಗಳಿಗೆ ಎಲ್ಲ ಕಾಲ ಪ್ರೆಷರ್ ಕೊಡ್ತದ ನೇಮ್ನಿಂದ. ನೇಮ್ ಮಾಡ್ತಾ ಒಂದಿನ ಮಾಡ್ತೇವೆ, ಮಾತು ಮುಗಿಂಗಿಲ್ಲ. ನೇಮ್ ಕಂಟಿನ್ಯೂ ಮಾಡ್ತಾ ಇದ್ದು ಅಂದ್ರೆ ಆ ನೇಮ್ ಒಂದು ನಮ್ಗೆ ಒಂದು ದೊಡ್ಡದೊಂದು ಕೆಲಸ ಕೊಡ್ತದೆ, ದೊಡ್ಡ ವ್ಯಕ್ತಿತ್ವ ಮಾಡ್ತದೆ. 4 ಮಂದಿಯಾಗ ಕಿಮ್ಮತ್ತು ಕೊಡಿಸ್ತದೆ, 4 ಮಂದಿಯಾಗ ಕೀರ್ತಿ ಕೊಡಿಸ್ತದೆ, 4 ಮಂದಿಯಾಗ ಮಹತ್ವ ಕೊಡಿಸ್ತದೆ, 4 ಮಂದಿಯಾಗ ನಿನಗೆ ಒಳ್ಳೆಯ ವ್ಯಕ್ತಿ ಅನ್ನೋ ತಿಳ್ಕೊಂಡು ಆ ನೇಮ್ ಮಾಡೋದ್ರಿಂದ ಜೀವನದೊಳಗೆ ಒಂದು ಖ್ಯಾತಿ ಬರ್ತದೆ, ಹೆಸರು. ಅದು ಶಾಶ್ವತ ಇರ್ತದೆ, ಎಂದು ಹೋಗ್ಲಾಗೂ ಸಾಧ್ಯ ಇಲ್ಲ. ಆ ನೇಮ್ ಮಾಡಬೇಕು ನಾವು ಜೀವನದೊಳಗೆ. ನೇಮದ ತೋಲ್ ಭೀ ಹಂಗಿಲ್ಲ. ಜೀವನ ಶುದ್ಧ ಸಿದ್ಧಾಗ್ಲಕ್ಕ ನೇಮ್ ಮಾಡೋದ್ರಿಂದ ನಮ್ಮ ವಿಲ್ ಪವರ್ನು ಬಿಡಿಸ್ತದೆ. ನೇಮ್ ಮಾಡೋದ್ರಿಂದ ನಮ್ಮ ಜೀವನದೊಳಗೆ ರೋಗ ಬರಲ್ಲ. ನೇಮ್ ಮಾಡಿದ ಜೀವನದೊಳಗೆ ರೋಗ ಬರಲ್ಲ. ನೇಮ್ ನಮ್ಮ ಜೀವನಕ್ಕೆ ಬಹಳ ಅಮೂಲ್ಯ. ನೇಮ್ ಇರ್ಬೇಕು ನಮ್ಮ ಜೀವನಕ್ಕೆ. ನೇಮ್ ಇದ್ರೆ ಜೀವನ ಸಾರ್ಥಕ, ಜೀವನೇ ಸಾರ್ಥಕಿಲ್ಲ. ಯಾಕೆ ನೇಮ್ ಇಲ್ಲ ಅಂದ್ರೆ ಮುಗುರಣಿನ ದನ ಹೆಂಗಿರ್ತದೋ ಹಂಗಿರ್ತದೆ. ನೇಮ್ ಇತ್ತಂದ್ರೆ ಒಂದು ಮುಗುರಣಿ ದನ. ಅರ್ಥಾತ್ ನಾವು ಗುರುದೀಕ್ಷೆ ಯಾಕೆ ಹೋಗ್ತೀವಿ ಅಂತ ಕೇಳಿದ್ರೆ
ದೀಕ್ಷೆ ತಗೊಂಬ ಕಾರಣ ಏನದ ಅಂತ ಕೇಳಿದಾಗ ನೇಮ್ ಆಯ್ತದೊಂದು. ಈ ಟೈಮಿಗೆ ಹೇಳ್ಬೇಕು, ಹಿಂಗೆ ಪೂಜೆ ಮಾಡಬೇಕು, ಹಿಂಗೆ ಪಾಠ ಮಾಡಬೇಕು, ಹಿಂಗೆ ಹೇಳ್ಬೇಕು, ಹಿಂಗೆಲ್ಲ ಈ ಮಂತ್ರ ಜಪ ಮಾಡಬೇಕು, ತಪ್ಪು ಮಾಡಬೇಕು ಅಂತೇಳಿ ಯಾವಾಗ ಗುರು ದೀಕ್ಷೆ ತೊಗೊಂಡು ಏನು ಜಾಗದಾಗ ಕುಂತು ಸಾಧನೆ ಮಾಡ್ತಾನೋ, ಕಡಿಕೊಂತೀವಿ 1 ಗಂಟೆ 2 ಗಂಟೆ 3 ಗಂಟೆ ಜಪ ಮಾಡ್ತಾನೋ, ನಾವು ಅಂತೇವಿ ಆ ಮಂತ್ರ ಜಪ ಮಾಡೋ ಟೈಮ್ನಾಗ ಈಗ ಯಾನ್ ಫೈದೆ ಕೊಡ್ತೀರಿ ಮತ್ಲಬ್ ಇಲ್ಲದೆ ಭಾಳಷ್ಟು ಮಂದಿ ಅಂತೇವಿ. ಆದ್ರೆ ಆ ಮಂತ್ರ ಒಂದಿಲ್ಲ ಒಂದು ಸಮಯದೊಳಗೆ ಭಾಳ ತಾಕತ್ತೈತದ, ಒಂದಿಲ್ಲ ಒಂದು ಸಮಯದೊಳಗೆ ಭಾಳಷ್ಟು ತಾಕತ್ ಕೊಡ್ತದೆ, ಭಾಳ ಸಾಥಿ ಕೊಡ್ತದೆ. ಮಂತ್ರ ಜಪ ಮಾಡಿದ ಎಂದೂ ಹೋಗಲ್ಲ, ಗುರುಮಂತ್ರ ಜಪ ಮಾಡಿದ ಎಂದೂ ಫೇಲ್ ಹೋಗಲ್ಲ. ಪುಣ್ಯಾತ್ಮಗಳೇ, ಈ ಜೀವನಕ್ಕೆ ಭಾಗಿಯಾಗಿದ್ದೇವೆ, ಈ ಜೀವನಕ್ಕೆ ಭಾಗಿಯಾಗಿದ್ದೇವೆ. ನೇಮ ಭಾಳ ಚಂದ. ರೋಜ್ ಕಂಟಿನ್ಯೂ 1 ಗಂಟೆ ಒಂದು ಜಾಗದಾಗ ಕುಂತು ನಾವು ಯಾವಾಗ ನಾವು ಮಂತ್ರ ಜಪ ಮಾಡ್ತೇವೋ, ಮೂಲಾಧಾರ ಚಕ್ರ, ಸ್ಪರ್ಶ ಚಕ್ರ, ಮಣಿಪುರ ಚಕ್ರ, ಅನಾಥ ಚಕ್ರ, ವಿಶ್ವ ಚಕ್ರ, ಅಗಾಧ ಚಕ್ರ, ಸಾಧಾ ಚಕ್ರ, ಇವು ಚಕ್ರಗಳು ತನ್ನ ಅದ್ರ ಮೇಲೆ ಪ್ರೆಷರ್ ಬಿದ್ದು ಆ ಪ್ರೆಷರ್ ಜೀವನದೊಳಗೆ ಉನ್ನತಿ ಆಯ್ತದ, ನಮ್ಮ ಜೀವನದಲ್ಲಿನೂ ಇರ್ತದ. ಒಂದು ಬುದ್ಧಿ ಬರ್ತದೆ, ಜ್ಞಾನ ಬರ್ತದೆ, ಅರಿವು ಬರ್ತದೆ, ಸೋನ್ಸ್ ಬರ್ತದೆ, ಕಿಮ್ಮತ್ ಕೀರ್ತಿ ಮಾನ ಸಮ್ಮಾನ ಬೆಲೆ ಎಲ್ಲ ತನ್ನಾಗ್ತಾ ಬರ್ತದೆ. ಯಾವಾಗ ನಾವು ನೇಮ್ದಾಗ ಇದ್ರೆ ಮಾತ್ರ ಇವೆಲ್ಲ ಸಾಧ್ಯದ. ನೇಮ್ದಾಗ ಇಲ್ಲ ಅಂದ್ರೆ ನಮಗೇನು ಗೊತ್ತೇ ಇಲ್ಲ. ಯಾಕಂದ್ರೆ ಒಂದು ನೇಮ್ ಇಲ್ಲ ಅಂದ್ರೆ ನಾವು ರಾಕ್ಷಸಿ ಆಗ್ಬೋದು. ಸಂಸ್ಕಾರ ಇಲ್ಲ. ಒಂದು ಮೈ ತೊಳ್ಕೊಂಬಲೇವಿ, ಯಾವ ವ್ಯಕ್ತಿ ಮೈ ತೊಳ್ಕೊತಾನೋ ಆ ವ್ಯಕ್ತಿ ಮ್ಯಾಗ ನೀರು ಬಿದ್ದು ಛೇದಗೋದು ಚಲೋ ಐತೆ, ಮುಚ್ಚಿನ ಛೇದಗೋದು ತರಿತವ, ಗಾಳಿ ಸಂಸಾರ ಐತದ, ಅನ್ನ ಉಣ್ಣೆ ಹಜಮ್ ಆಯ್ತದ, ರಕ್ತ ಸಂಸಾರ ಐತದ. ನಾವು ಉಣ್ಣಿನ ಆಕ್ಷನ್ ಹೆಚ್ಚಾಗಿ ನಮ್ಮ ಅನ್ನಕ್ಕೆ ಹಚ್ತದ. ನಮ್ಮ ಮೈದಾಗ ಗರ್ಮಿ ಆಗಲ್ಲ, ಕೂಲ್ ಇರ್ತದ, ಬುದ್ಧಿ ಕೂಲ್ ಇರ್ತದ, ಮನುಷ್ಯ ಶಾಂತ ಇರ್ತದ. ಆದರೆ ನಾವೇ ಬಕ್ಕಳು ಒಂದು 4 ದಿವಸ ಮೈ ತೊಳ್ಕೊಬೇಡ್ರಿ, ಆ ಮನುಷ್ಯ ನೋಡ್ರಿ ಇಷ್ಟು ಬರ್ತದ. ತಂದೆ ಕ್ರಿಯೆ ಅಂತ ನಂದೇ ಕ್ರಿಯೆ ಅಂತಾನ, ಯಾರು ಹೇಳಿ ಮಾತು ಕೇಳಲ್ಲ. ಮೈ ತೊಳ್ಕೊಂಬ ಕಾರಣ ಭಾಳ ದೊಡ್ಡದ. ಮೈ ತೊಳ್ಕೊ ಕಾರಣ ಹಿಂಗೆ ಇಲ್ಲ, ಶಾಂಪು ಹಚ್ಚಿವಿ, ಸಾವನ ಹಚ್ಚಾಗಿ ಮೈ ತೊಳ್ಕೊಡೋದು ಹಿಂಗಿಲ್ಲ. ಅದು ನಾವು ನೇಮದ ಮಹತ್ವ ಭಾಳ ಬಂದದ. ನೀ ಶಾಂಪು ಹಚ್ಲಕ್ಕೆ ಹೋಗ್ಬೇಡ, ಸಾಬೂನು ಹಚ್ಲಕ್ಕೆ ಹೋಗ್ಬೇಡ. ಬೆಳಿಕಂದ್ರೆ 1 ತೆಮಿಗೆ ನೀರೇ ಹಾಕಲ್ಲ, 2 ತೆಮಿಗೆ ನೀರೇ ಹಾಕಲ್ಲ, ಮೈಮೆ ಹಾಕ್ಕೊಂಡು ಅದು ನೇಮೆ ಭಾರಿ ಇರ್ತದೆ. ನಿಯಮ ಅರ್ಥಾತ್ ಜೀವನದೊಳಗೆ ಇದೇ ಮಾಡಬೇಕು, ಹಿಂಗೆ ಮಾಡಬೇಕು, ಇದೇ ಟೈಪ್ ಮಾಡಬೇಕು, ನಿಯಮ ಇದು. ಅಂಜಿಕೆ ಇರ್ತದ. ಭಾಳಷ್ಟು ಮಂದಿ ಹೇಳ್ತೇವೆ ಅಂಜಿಕೆಯಲ್ಲಿ ಅಂಜಿಕೆ ಹಾಕಿರ್ಬೇಕು ಸುಮ್ಮನೆ ಜೀವನಕ್ಕೆ ಅಂತೀವಿ. ಅಂಜಿಕೆಲ್ಲ ನಾವು ಪ್ರಾಣಿಕಿಂತ ಬತ್ತರ ಇದ್ದೇವೆ. ಅಂಜಿಕೆ ಇಲ್ಲಂತೆ ಒಂದು ಆಕಳಾಗಲಿ ಎತ್ತಿಗಾಗಲಿ ಹಿಡಿದಾಡ್ದಕ್ಕೆ ಮುಗುರಣೆ ಹಾಕ್ತೀವಿ. ಮುಗುರಣೆ ಯಾಕೆ ಹಾಕ್ತೇವೆ ಅಂತ ಕೇಳಿದ್ರೆ ಅದು ನೇಮ್ ಮಾಡಲಿ ನೇಮ್ದಾಗ ಇರಲಿ ಇರ್ತದ. ಜೀವನ ಅದು ಚುಲಾಡ್ತದ, ನಂಗೂ ಚುಲಾಡ್ತದ. ನಾ ಎಲ್ಲ ಕಟ್ಟ ಟೈಮ್ನಾಗ ಹೊಡಿತದ, ನಾವು ಟೊಂಕೊಂಬಿಡ್ತದ, ದವ್ಗನ್ ರೊಕ್ಕ ಆಗತ್ತದ. ಆಗ ನಾನೇ ಸಿಟ್ಟಿನ ಹೊಡೆದಂದ್ರೆ ಹೋಗಿ ಮುಡ್ದಾಕ್ತೇವೆ, ಕಾಲು ಮುಡ್ದಾಕ್ತೇವೆ, ಕೈ ಮುಡ್ದಾಕ್ತೇವೆ, ಉಲ್ಟಾ ಖರ್ಚೆ ಬರ್ತದೆ ಅಂತ ತಿಳ್ಕೊಂಡು ಹರ್ ಪ್ರಾಣಿಗೆ ಮುಗುರಣೆ ಹೊಡೆ ಕಾರಣ ಇದೆ. ಅದು ನಿಯಮ. ಯಾಕೆ ನಿಯಮ ಪಾಲಿಸ್ಬೇಕಾದ್ರೆ ಮುಗುರಣೆ ಬೇಕು. ನಿಯಮ ಪಾಲಿಸ್ಬೇಕಾದ್ರೆ ನಮ್ಮ ಜೀವನದೊಳಗೆ ನಮಗೆ ಒಂದು ಅಂಜಿಕೆ ಬೇಕು. ನಿಯಮ ಪಾಲಿಸ್ಬೇಕಾದ್ರೆ ಒಂದು ಗುರು ಸ್ಥಾನ ಬೇಕು, ಗುರು ದರ ಬೇಕು, ಗುರುವಿನ ವಾಣಿ ಬೇಕು. ಆದರೆ ನಾವು ನಿಯಮ ಮಾಡಕ್ಕೆ ಸಾಧ್ಯ. ರಾತ್ರಿನೂ ಆಗಲಿ ಹಗಲೂ ಆಟೆ ಒಂದಕ್ಕೊಂದು ದಿಕ್ಕಿಲ್ಲಂದು ಮಹತ್ವ ಇಲ್ಲ. ಒಂದು ಟೈಮ್ ಮಕ್ಕದ, ಒಂದು ಟೈಮ್ ಹೇಳೋದ, ಒಂದು ಟೈಮ್ ಕೊಡೋದ, ಒಂದು ಟೈಮ್ ಹೇಳೋದು. ಇದು ಸಮಯ ತಕ್ಕ ನಿಯಮ ಜರಿ ಅದ. ನಿಯಮ ಜೀವನದೊಳಗೆ ಇಲ್ಲ ಅಂದ್ರೆ ಇಲ್ಲಿ ಭೀ ಮಹತ್ವ ಹೇಳೋದ. ನಿಯಮ ಮಾಡ್ಬೇಕು ನಾವು ಜೀವನದೊಳಗೆ. ಯಾವಾಗ ನಿಯಮ ಪಾಲಿಸ್ಬೇಕು. ಇವತ್ತಿನ ಎಲ್ಲಾರ ಅಂತ ಕೇಳಿದ್ರೆ ಈ ಮಾತು ಎಲ್ಲಿ ಹುಡ್ತದ, ಎಲ್ಲಿ ಕೂಡ್ತದ, ಎಲ್ಲಿ ತಲೆಯಾಗ ಅಂತ ಕೇಳಿದ್ರೆ ಇವತ್ತಿನ ಸನಾತನ ಧರ್ಮದೊಳಗೆ, ಸನಾತನ ಅಂದ್ರೆ ಇದು ಹಿಂದೂ ಧರ್ಮದ ಮಾತಿಲ್ಲ. ಸನಾತನ ಅಂದ್ರೆ ಒಟ್ಟಾರೆ ಯಾವ ಧರ್ಮ ಪಾಲಿಸ್ತಾನೋ, ಯಾವ ದೇವಮಾನವ ಅನಿಸ್ತಾನೋ, ಯಾವ ನಾಮಸ್ಮರಣೆ ಮಾಡ್ತಾನೋ, ಜಪಧ್ಯಾನ ಮಾಡ್ತಾನೋ, ಇದು ಸನಾತನ. ಹಳೇ ವಿಜ್ಞಾನ ಹಿಂದಕ್ಕೆ ಹೋಯ್ತಾನೋ, ವಿಜ್ಞಾನ ಸ್ವರೂಪ ಮಾತಾಡ್ತಾನೋ, ಯಾವ ಚಾಂಪಿಯನ್ ಮಾಡ್ತಾನೋ, ಜೀವನದಾಗ ಯಾವ ರೋಗ ಹೆಂಗೆ, ಯಾವ ಕಿಡ್ನಿ ಹೆಂಗೆ, ಯಾವ ಶುಗರ್ ಹೆಂಗೆ, ಯಾವ ಮಾಡ್ರೆ ಹೆಂಗೆ ಕಮ್ಮಿ ಹೆಂಗೆ ಕೇಳತ್ತೀವಿ, ಇವೆಲ್ಲ ಸನಾತನ ಧರ್ಮದಾಗ ಸಿಗ್ತಾವೆಲ್ಲ. ನಾವು ಹುಡುಕ್ಬೇಕಾಗಿಲ್ಲ, ತನ್ನಾತ ಬರ್ತಾವೊಳಗೆ. ನಾವು ಹುಡುಕ್ಬೇಕಾಗಿಲ್ಲ ಇವೆಲ್ಲ. ಆದರೆ ನಾವು ಜೀವನದೊಳಗೆ ಇಂಥದ್ದೊಂದು ಶಕ್ತಿ ಅದ. ಇದು ಎಲ್ಲಿ ಅಂತ ಕೇಳಿದ್ರೆ ಒಂದು ಗುರುಗಳು ಹೆಂಗೆ ಅಂತ ಕೇಳಿದ್ರೆ, ಗುರುಗಳು ಪಾಠ ಹೇಳಬೇಕು, ನೀತಿ ಹೇಳಬೇಕು, ನೇಮ್ ಹೇಳಬೇಕು, ಒಂದು ತರೀಕೆ ಹೇಳಬೇಕು, ಮಾರ್ಗದರ್ಶಕ ಮಾಡಬೇಕು. ಇದು ನಮ್ಮ ಇವತ್ತಿನ ಸರ್ಕಾರ ಇದಕ್ಕೆ 4 ಮಂದಿ ಗಣಸರು, 4 ಮಂದಿ ಹೆಣ್ಮಕ್ಳು ಇಕ್ಕ ನೇಮಿಸ್ಲಾಕ. ಆದರೆ ಇವತ್ತಿನ ಆ ಸರ್ಕಾರದೊಳಗೆ ಮಾಸ್ಟರ್ ಪವರ್ ಕೊಡೋದು ನೇಮನಿ ಹೇಳ ಸಣ್ಣ ಮಕ್ಕಳು ಹೇಳಬೇಕಂದ್ರೆ ಭಾಳ ದೂರದ ಮಾತಿರಲಿ. ಆದರೆ ಫಸ್ಟ್ ಪಾಯಿಂಟ್ ಧರ್ಮದೊಳಗೆ ನಾವು ಯಾವ್ದು ಮನುಷ್ಯ ಬರ್ತಾನೆ ಧರ್ಮಕ್ಕೆ ಬರ್ತಾನೆ. ಧರ್ಮದ ಬಂದೇನು ಮಾಡ್ತಾನೆ,
ಗುರುಗಳು ಆಗಿ ಯಾಕಿರ್ತಾರೆ ಅಂತ ಕೇಳಿದ್ರೆ ನೇಮ್ ನಿಯಮ ಪಾಲನೆ ಮಾಡ್ಲಿಕ್ಕೆ. ನೇಮ್ ನಿಯಮ ಪಾಲನೆ ಮಾಡ್ರೆ ಮಹತ್ವ ಅದ. ಯಾವ ಟೈಮಿಗೆ ನೋಡ್ರಿ, ಟೈಮ್ ತಪ್ಪಲ್ಲ, ಒಂದು 5 ಮಿನಿಟ್ 10 ಮಿನಿಟ್ ಅರ್ಥ ಆಯ್ತಾ, ನಮಾಜ್ ಕರೆಕ್ಟ್ ಟೈಮಿಗೆ, ಐ ಟೈಮ್ ನಮಾಜ್. ನೇಮ್ ನಿಯಮ ಇರ್ಬೇಕು ನಮ್ಮ ಜೀವನದೊಳಗೆ. ನೇಮ್ ನಿಯಮ ಇದ್ರೆ ಜೀವನದಾಗ ಒಂದು ರೂಪಾಯಿ ದಂಧೆ ಮಾಡಿ 100 ರೂಪಾಯಿ ಆಯ್ತದ. ಹಾಗಾದ್ರೆ ನೇಮ್ ನಿಯಮ ಇಲ್ಲ ನಮ್ಮ ಜೀವನದಾಗ ಒಂದಕ್ಕೊಂದು ದಿಕ್ಕತ್ತಲ್ಲ. ನೇಮ್ ನಿಯಮ ಇರ್ಬೇಕು ಜೀವನದೊಳಗೆ. ಆದರೆ ಇವತ್ತಿನ ಗುರುಗಳ ವಿಸ್ತಾರಕ್ಕೆ ಹೋಗಿ ಒಂದು ಗುರು ಪಾದನೆ ಮುಟ್ಟಿ ಒಂದು ಗುರುಕಲ್ಪ ತಗೊಂಡು ನಮ್ಮ ಜೀವನವನ್ನು ಮಾಡಿ ಕೆಲಸ ಸಕ್ಸಸ್ ಆಗಲಿ ತಿಳ್ಕೊಂಡು ಗುರು ಹಿರುಗಳು ಬಂದು ಕಾಲು ದಬಾಯಿಸಿ ಕಾಲು ಮುಟ್ಟಿ ಕೇಳ್ತಾರೆ. ಆದರೆ ಇವತ್ತಿನ ಗುರು ಧರ್ಮ ಹಿಂಗಾಗ್ಯದ ಅಂತ ಕೇಳಿದ್ರೆ ಗುರು ಧರ್ಮ ಮಾರಿ ಹೋಗ್ಯದಿಲ್ಲ. ಇವತ್ತು ಗುರುಧರ್ಮಕ್ಕೆ ಭೀ ಅಂಬದು ಮಾತಿಲ್ಲ. ಗುರುಧರ್ಮ ಅದ, ಬಟ್ ಗುರುಧರ್ಮ ಎಲ್ಲಿಯೋ ಅದ, ಅಲ್ಲಿದ್ದಂಥ ವ್ಯಕ್ತಿಗಳು ಏನು ಪಬ್ಲಿಕ್ ಕೇಳಲ್ಲ. ಪಬ್ಲಿಕ್ ಮಾಡಂತ ಸಮಸ್ಯೆ ಮಾತಿಲ್ಲ. ಪಬ್ಲಿಕ್ ಕೇಳಕ್ಕೂ ಅದ, ಪಬ್ಲಿಕ್ ಮಾಡಕ್ಕೂ ಅದ. ಪಬ್ಲಿಕ್ ಯಾವ ರೂಪದ ಮಣಿಸ್ಬೇಕು ಆ ರೂಪ ನಾವು ಬಂದರೂ ಮಾತ್ರ ಮಳ್ಯ ಸಾಧ್ಯದ ಮಣಿತದ. ಒಂದು ರೂಟಿಲ್ಲ. ದುನಿಯಾ ಝುಕ್ತಾ ಮಗರ್ ದುಕಾನೆ ವೇಲೆ ಚಾಹಿಯೆ. ಜೀವನದೊಳಗೆ ಪರಮಾತ್ಮ ಅದಾನ, ಅದರ ದೇವ್ರ ಭೀ ಹಾನ, ದೇವಿ ಭೀ ಅವ, ಮನುಷ್ಯ ಭೀ ಇದ್ದೇವೆ, ಮಂಗ ಇದ್ದೇವೆ, ಮಾನವ ಇದ್ದೇವೆ, ಎಲ್ಲ ಇದ್ದೇವೆ. ಬೆಳಕಂದ್ರೆ ನಮಗೆ ತರಿಕ ಗೊತ್ತಿಲ್ಲ ಅಂದ್ರೆ ಜೀವನ ಇಲ್ಲ. ತರಿಕ ಬೇಕು. ಇದಕ್ಕೆ ಹ್ಯಾಂಗೆ ಇರಬೇಕು, ಯಾವ ಟೈಪ್ ಇರಬೇಕು, ಹ್ಯಾಂಗೆ ಇರಬೇಕು ಅಂತ ಗೊತ್ತಾಗ್ಬೇಕೀಗದ. ಇವತ್ತು ನಾವು ಎಲ್ಲನೇ ಪುನಃ ಒಂದಕ್ಕಿಲ್ಲ. ಅಂಜಿಕೆ ಒಂದು ಜೀವನದಾಗಿಲ್ಲ ಅಂದ್ರೆ ನಮ್ಮ ಜೀವನ ವ್ಯರ್ಥ. ದೀಕ್ಷೆ ಅರ್ಥಾತ್ ನೇಮ್ ಅರ್ಥಾತ್ ಜೀವನ ಅಂಜಿಕ್ತದ. ಅಂಜಿಕೆನೇ ಮನುಷ್ಯ ಕುಚ್ಚು ದಂಧೆ ಮಾಡಿಸ್ತದೆ. ಅಂಜಿಕಿನ ಜೀವನದೊಳಗೆ ಒಂದು ವಿದ್ಯಾರ್ಥಿ ಮಾಡ್ತದ. ಅಂಜಿಕಿನ ಜೀವನದೊಳಗೆ ಒಂದು DC ಐತನ. ಅಂಜಿಕಿನೇ ಒಂದು ಟೈಮ್ ಸಮಯದೊಳಗೆ ರಾಷ್ಟ್ರಪತಿ ಆಗೋದು ಸಾಧ್ಯ ಅದ. ಅಂಜಿಕೆ ಮಾಡ ಅಂಜಿಕೆನೇ ಇಲ್ಲ ಅಂದ್ರೆ ಇಲ್ಲಿ ರಾಷ್ಟ್ರಪತಿ ಬಿಟ್ಟು ಇಲ್ಲಿ ವಾಚನ ಮಾಡಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಅಜ್ಞಾನ ಮನಸ್ಸಿಗೆ ಬಂದವರಿಗೆ ಮಾತಾಡ್ತಾನೆ, ಮನಸ್ಸಿಗೆ ಬಂದವರಿಗೆ ಮಾತು ಹೇಳ್ತಾನೆ, ಮನುಷ್ಯ ಬಂದವರಿಗೆ ಕೆಲಸ ಮಾಡ್ತಾನೆ. ಅಲ್ಲಿ ನೇಮ್ ಇಲ್ಲದ ಜೀವನಕ್ಕೆ ಬರ್ಬಾದೈತಾನೆ ಮನುಷ್ಯ. ಹೇ ಪುಣ್ಯಾತ್ಮಗಳೇ, ಇವತ್ತಿನ ಬೋಧೊಳಗೆ ಭಾಗಿಯಾಗಿದ್ದೇವೆ. ನಾವೆಲ್ಲ ನೇಮ್ ನಿಯಮ ಪಾಲನೆ ಮಾಡಬೇಕು. ಗುರು ಹಿರುಗಳು ಹೇಳಬೇಕು, ಈ ಟೈಪ್ ಮಾಡ್ರಿ, ಈ ಟೈಪ್ ಹೀಗಿರಿ, ಹಿಂಗೆ ಟೈಪ್ ಕೊಡ್ರಿ. ಮೂರ್ತಿ ಪೂಜೆ ಮಾಡಬೇಡ ಭಾಳ ಮಂದಿ ಹೇಳ್ತಾರೆ, ಮಾಡಬೇಡ. ಅದರ ಒಂದು ನಮಗೆ ಯಾವ ರೂಪದಿಂದ ನಮಗೆ ಜೀವನದೊಳಗೆ ಧ್ಯಾನ ಮಾಡಬೇಕು, ನಾವು ಜಪ ಮಾಡಬೇಕು, ನೀತಿ ನೇಮ ಪಾಲಿಸ್ಬೇಕು, ಅದು ಮಾಡಿದ ಭಾಜರಿ ಅದ. ಅದ್ರ ಜೀವನದಾಗ ಏನೂ ಇಲ್ಲಿ ಫೇಲ್ ಇಲ್ಲ. ಫೇಲ್ ನಾವಿದ್ದೇವೆ, ನಮ್ಮ ಭಾವ ಫೇಲ್ ಅದ. ಅದ್ರ ಭಗವಂತ ಇಲ್ಲ ಅಂದ್ರೆ ಸಮಸ್ಯೆ ಮಾತಿಲ್ಲ. ಈ ಭೋಗ ಭಾಗಿಯಾಗಿದ್ದೇವೆ. ಎಲ್ಲರೂ ಕಲ್ತಿ ಎಲ್ಲರ ಮನಸ್ಸಿನಿಂದ ಜೀವನ ನಾವು ಯಾವಾಗ ಮಹಾನ್ ಶರಣ ಹೆಸರು ತಗೊಂಡು ನಮ್ಮ ಜೀವನದಾಗ ನಮ್ಮ ಮಸ್ತಕದಾಗ ಇಳಿಸ್ಕೊಂಡು ನಾವು ಅದಕ್ಕೆ ಪಾಲನೆ ಪೋಷಣೆ ಮಾಡ್ಕೊತಾ ನೇಮ್ ನಿಯಮ ಮಾಡ್ಕೊತ ನಾವು ಯಾವಾಗ ನಾವು ಕಾಲಿಕ್ತೇವೋ ಈ ಜೀವನ ಜಯ ಸಿಗ್ತದೆ, ಯಶಸ್ವಿ ಸಿಗ್ತದೆ. ಆ ರೀತಿ ನಮ್ಮ ಜೀವನದಾಗ ಏನು ಬೇಕು ಆ ತೀ ಸಿಗಲ್ಲ ಸಾಧ್ಯ ಅದ. ಪುಣ್ಯಾತ್ಮಗಳೇ, ನೇಮ್ ನಿಯಮ ಬೇಕು ನಮ್ಮ ಜೀವನಕ್ಕೆ. ನೋಡಿ, ಪ್ರಾಚೀನ ಕಾಲದೊಳಗೆ ಮಸ್ಕಿನಾಗ 4 ಬಜೆ ಮೈ ತಗೋತ ಸಾಧು. ಆನಂತರ ಮಧ್ಯಾಹ್ನಕ್ಕೆ 12 ಬಜೆ, ಆನಂತರ 10 ಮಣಿ 4 ಬಜೆ ಮೈ ತಗೊಂಡು ಪೂಜೆ ಕುಂತರು 4 ಗಂಟೆ 5 ಗಂಟೆ. ಅವ್ರ ಶಾಖ ಹೆಚ್ಚಿತ್ತು. ಅವರ ಒಂದು ಬಲಿಶಾಲಿ ಯಾಕಿತ್ತು, ಅವ್ರಿಗೆ ಧೈರ್ಯ ಯಾಕಿತ್ತು, ಒಂದು ಪೈಲ್ವಾನ್ ಇದ್ದಪ್ಲಿತ್ತು. ನಮ್ಮ ಜೀವನದೊಳಗೆ ನಮಗೆ ಯಾಂಗಿಲ್ಲ. ಸತ್ಯ ಇಲ್ಲ ಅಂದ್ರೆ ಪತ್ಯ ಇರಲ್ಲ, ಸಾಧ್ಯ ಇಲ್ಲ. ಸತ್ಯ ಇದ್ರೆ ಪತ್ಯ ಇರ್ತದೆ, ಸತ್ಯ ಇಲ್ಲ ನಮ್ಮಲ್ಲಿ. ಪತ್ಯ ಇರ್ತದೆ, ಪತ್ಯ ಇಲ್ಲ ಸಾಧ್ಯ ಇಲ್ಲ. ಸತ್ಯ ಬೇಕಾದ್ರೆ ನಮ್ಮ ಪತ್ಯ ಇರ್ಬೇಕಾದ್ರೆ ನಮ್ಮ ಪತ್ಯ ಇರ್ತಂದ್ರೆ ಸತ್ಯ ಇರ್ತದೆ. ಪತ್ಯ ಇಲ್ಲ, ಸತ್ಯ ಇಲ್ಲ ಸಾಧ್ಯ. ಜೀವನದ ಭಾಗಿಯಾಗಿದ್ದೀವಿ. ನಮ್ಮ ಜೀವನದೊಳಗೆ ನಿಯಮ ಇತ್ತಂದ್ರೆ ಜೀವನ ಅಮೂಲ್ಯ ಆಗಲ್ಲ ಸಾಧ್ಯದ. ಹೇ ಪರಮಾತ್ಮನೇ, ಇವತ್ತು 1 ರೂಪಾಯಿ ಒಂದಕ್ಕೆ ನಾವು ಏನು ಮಾಡಲಿಯಪ್ಪ ಅಂತ ಕೇಳೋಣ. 1 ರೂಪಾಯಿ ಕೆಲಸ 100 ರೂಪಾಯಿ ಕೆಲಸ ಮಾಡಿಸ್ತೇವೆ. ನಿಯಮ ಇದ್ದಾದ್ರೆ. ನಿಯಮ ಇಲ್ಲ ಅಂದ್ರೆ 1000 ರೂಪಾಯಿ ಇದ್ರೂ ಅದು 1 ರೂಪಾಯಿ ಕೆಲಸ ಕೊಡಲ್ಲ. ಪುಣ್ಯಾತ್ಮಗಳೇ, ನೀವು ಶುದ್ಧ ಆಗರಿ, ಸಿದ್ಧ ಆಗರಿ. ಆ ಪರಪಿತ ಪರಮಾತ್ಮನ ಕಾಲಿಬಿದ್ದು ನಾವು ಉದ್ಧಾರ ಆಗರಿ. ಆ ಸಮರ್ಥ ಸದ್ಗುರುನಾಥ ಎಲ್ಲ ಲಿಂಗ, ಸಿದ್ಧಲಿಂಗ, ಸಿದ್ದರಾಮ ನಮ್ಮೆಲ್ಲರ ಮನೆಯೊಳಗೆ ನಂದಾದೀಪ ಉರ್ಲಿ, ನಮ್ಮೆಲ್ಲರ ಮನೆಯ ನಂದಾದೀಪ ಉರ್ಲಿ. ಸರ್ವೇ ಜನ ಅಷ್ಟುಭವ ಎಂದೆರಡು ಮಾತಿಗೆ ವಿರಾಗ ಕೊಡ್ತೇನೆ. ಸ್ವಲ್ಪ ಸಮಯದಲ್ಲಿ ಆರತಿ ಮುಕ್ರಣ. ಶರಣೋ ಶಂಕರ ಶರಣಗೇಶ್ವರ ಮಹಾರಾಜ್ ಕಿ ಜಯ. ಜಯ ಜನಮ ಪಾರ್ವತಿಪತಿ ಶಿವ ಹರ ಹರ ಮಹಾದೇವ. ಹರೇ ರಾಮ ಹರೇ